ಹೆಚ್ಚು ಹೆಚ್ಚು ಅಂಗಡಿಗಳನ್ನು ಕೂಡ ಈಗ ಓಪನ್ ಮಾಡ್ತಾರೆ ನಂದಿನಿ. ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ 17ನೇ ತಾರೀಕಲ್ಲಿ ಗುಲ್ಬರ್ಗ ನಗರದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಪ್ರಯುಕ್ತ ಒಂದಷ್ಟು ಪಾರ್ಲರ್ಗಳನ್ನ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡಬೇಕು ಅನ್ನೋ ಆಲೋಚನೆಯನ್ನ ಇಟ್ಕೊಂಡು ನಿರ್ದೇಶನ ಕೊಟ್ಟಿದ್ರು. ಆ ನಿರ್ದೇಶನಕ್ಕೆ ಅನುಗುಣವಾಗಿ ನಾವು ಸುಮಾರು ಎಲ್ಲ 16 ಒಕ್ಕೂಟಗಳ ವ್ಯಾಪ್ತಿಯಲ್ಲಿ 500 ಪಾರ್ಲರ್ಗಳನ್ನ ನಾವು ಲಾಂಚ್ ಮಾಡಿದ್ದೇವೆ. ಎಲ್ಲ ಪಾರ್ಲರ್ಗಳಲ್ಲಿ ನಂದಿನಿಯ ಎಲ್ಲ ಉತ್ಪನ್ನಗಳು ಲಭ್ಯ ಇದೆ ಮತ್ತು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಬೇಕು ಅನ್ನೋದು ಇದರ ಉದ್ದೇಶ. ಹಾಗಾಗಿ ಎಲ್ಲ ಜಿಲ್ಲಾ ಒಕ್ಕೂಟಗಳ ಹಂತದಲ್ಲೂ ಕೂಡ ನಾವು ಪಾರ್ಲರ್ಗಳನ್ನ ಉದ್ಘಾಟನೆ ಮಾಡಿದ್ದೇವೆ. ಕೊನೆಯದಾಗಿ ತಿರುಪತಿಗೆ ಈಗ ನಂದಿನಿ ತುಪ್ಪ ಪ್ರಾಡಕ್ಟ್ ಇದಾಗ್ತಿತ್ತು, ಯಾವ ಪ್ರಮಾಣದಲ್ಲಿ ಈಗ ಸರಬರಾಜಾಗ್ತಿತ್ತು? ತಿರುಪತಿಗೆ ನಾವೀಗ ನಿರಂತರವಾಗಿ ತುಪ್ಪ ಸಪ್ಲೈ ಮಾಡ್ತಾ ಇದ್ದೇವೆ. ಈಗಾಗಲೇ 2024 ಡಿಸೆಂಬರ್ ಇಂದ ಇಲ್ಲಿವರೆಗೆ ಸುಮಾರು 5,000 ಮೆಟ್ರಿಕ್ ಟನ್ ತುಪ್ಪವನ್ನು ಸಪ್ಲೈ ಮಾಡಿದ್ದೇವೆ. ಮತ್ತೆ ಅವರು ಸುಮಾರು 2,000 ಮೆಟ್ರಿಕ್ ಟನ್ ತುಪ್ಪಕ್ಕೆ ಈಗ ಟೆಂಡರ್ನ ಕಾಲ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ರೆ ಆ ತುಪ್ಪನೂ ಕೂಡ ನಾವು ಸರಬರಾಜು ಮಾಡಲಿಕ್ಕೆ ಸಿದ್ಧ ಇದ್ದೇವೆ, ಮಾಡ್ತೇವೆ. ಹೆಚ್ಚು ಹೆಚ್ಚು ಅಂಗಡಿಗಳನ್ನು ಕೂಡ ಈಗ ಓಪನ್ ಮಾಡ್ತಾರೆ ನಂದಿನಿ. ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ 17ನೇ ತಾರೀಕಲ್ಲಿ ಗುಲ್ಬರ್ಗ ನಗರದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಪ್ರಯುಕ್ತ ಒಂದಷ್ಟು ಪಾರ್ಲರ್ಗಳನ್ನ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡಬೇಕು ಅನ್ನೋ ಆಲೋಚನೆಯನ್ನ ಇಟ್ಕೊಂಡು ನಿರ್ದೇಶನ ಕೊಟ್ಟಿದ್ರು. ಆ ನಿರ್ದೇಶನಕ್ಕೆ ಅನುಗುಣವಾಗಿ ನಾವು ಸುಮಾರು ಎಲ್ಲ 16 ಒಕ್ಕೂಟಗಳ ವ್ಯಾಪ್ತಿಯಲ್ಲಿ 500 ಪಾರ್ಲರ್ಗಳನ್ನ ನಾವು ಲಾಂಚ್ ಮಾಡಿದ್ದೇವೆ. ಎಲ್ಲ ಪಾರ್ಲರ್ಗಳಲ್ಲಿ ನಂದಿನಿಯ ಎಲ್ಲ ಉತ್ಪನ್ನಗಳು ಲಭ್ಯ ಇದೆ ಮತ್ತು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಬೇಕು ಅನ್ನೋದು ಇದರ ಉದ್ದೇಶ. ಹಾಗಾಗಿ ಎಲ್ಲ ಜಿಲ್ಲಾ ಒಕ್ಕೂಟಗಳ ಹಂತದಲ್ಲೂ ಕೂಡ ನಾವು ಪಾರ್ಲರ್ಗಳನ್ನ ಉದ್ಘಾಟನೆ ಮಾಡಿದ್ದೇವೆ. ಕೊನೆಯದಾಗಿ ತಿರುಪತಿಗೆ ಈಗ ನಂದಿನಿ ತುಪ್ಪ ಪ್ರಾಡಕ್ಟ್ ಇದಾಗ್ತಿತ್ತು, ಯಾವ ಪ್ರಮಾಣದಲ್ಲಿ ಈಗ ಸರಬರಾಜಾಗ್ತಿತ್ತು? ತಿರುಪತಿಗೆ ನಾವೀಗ ನಿರಂತರವಾಗಿ ತುಪ್ಪ ಸಪ್ಲೈ ಮಾಡ್ತಾ ಇದ್ದೇವೆ. ಈಗಾಗಲೇ 2024 ಡಿಸೆಂಬರ್ ಇಂದ ಇಲ್ಲಿವರೆಗೆ ಸುಮಾರು 5,000 ಮೆಟ್ರಿಕ್ ಟನ್ ತುಪ್ಪವನ್ನು ಸಪ್ಲೈ ಮಾಡಿದ್ದೇವೆ. ಮತ್ತೆ ಅವರು ಸುಮಾರು 2,000 ಮೆಟ್ರಿಕ್ ಟನ್ ತುಪ್ಪಕ್ಕೆ ಈಗ ಟೆಂಡರ್ನ ಕಾಲ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ರೆ ಆ ತುಪ್ಪನೂ ಕೂಡ ನಾವು ಸರಬರಾಜು ಮಾಡಲಿಕ್ಕೆ ಸಿದ್ಧ ಇದ್ದೇವೆ, ಮಾಡ್ತೇವೆ.